ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ಬ್ರ್ಯಾಂಚ್ಗಳು ರಿಯಲ್ ಆಗಿ ಮ್ಯಾಟರ್ ಆಗುತ್ತಾ ಇಲ್ವಾ, ಎಲ್ಲರೂ ಕೂಡ ಕಂಪ್ಯೂಟರ್ ಸೈನ್ಸ್ ಆರ್ ಇಟ್ಸ್ ಅಲೈಡ್ ಬ್ರಾಂಚಸ್ಸಿಗೆ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಡಸ್ ಇಟ್ ರಿಯಲಿ ಮ್ಯಾಟರ್ಸ್ ಅಂತೇಳಿ ಕೆಲವೊಂದಿಷ್ಟು ಡೌಟ್ಸ್ಗಳಿಗೆ ಒಂದು ಚಿಕ್ಕ ಕ್ಲಾರಿಟಿ ಕೊಡ್ತೇನೆ. ಇನ್ ಡೆಪ್ತಾಗಿ ಹೋಗೋದಿಲ್ಲ. ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಇನ್ ಡೆಪ್ತಾಗಿ ಹೋಗ್ತೇನೆ. ಏನಂತ ಕೇಳಿದರೆ ಕಂಪ್ಯೂಟರ್ ಸೈನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗು, ಆರ್ ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ಸೈನ್ಸ್ ವಿತ್ IoT, ಬ್ಲಾಕ್ ಚೈನ್ ಟೆಕ್ನಾಲಜಿ, IoT, ಬ್ಲಾಕ್ ಚೈನ್ ಟೆಕ್ನಾಲಜಿ, ಸೈಬರ್ ಸೆಕ್ಯೂರಿಟಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನು, ದೆನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮು, ಇಷ್ಟೆಲ್ಲ ಬ್ರಾಂಚಸ್ಗಳಿದೆ. ಸೊ ಇದರಲ್ಲಿ ಯಾವುದನ್ನು ತಗೊಳ್ಳೋದು, ಎಲ್ಲರೂ ಕಂಪ್ಯೂಟರ್ ಸೈನ್ಸಿಗೆ ಯಾಕೆ ಇದು ಮಾಡ್ತಾ ಇದ್ದಾರೆ? ಸೊ ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಯಾರಿಗಾದರೂ ನಮ್ಮ ಏಕಲವ್ಯ 2.0 ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯು ಮಾಡ್ತಾ ಇರುವಂಥ ಏಕಲವ್ಯ 2.0 ಇದು KCET ಮತ್ತು ಕಾಮಿಡ್ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಇದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದು ಬಂದುಬಿಟ್ಟು 1499 ರೂಪೀಸ್ ಆಗಿರುತ್ತೆ, ಓನ್ಲಿ ಫಾರ್ KCET. ಇಫ್ ಇಟ್ ಈಸ್ ಓನ್ಲಿ ಫಾರ್ ಕಾಮಿಡ್ಗೆ 1499, ಬೋತ್ ಆದರೆ 2499 ರೂಪೀಸ್ ಇರುತ್ತೆ ಸ್ಟೂಡೆಂಟ್ಸ್. ಆ್ಯಂಡ್ ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ನಿಮ್ಮ ಎನ್ರೋಲ್ಮೆಂಟ್ನ ನಂತರ ನಿಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡ್ತೇವೆ. ಆ ಗ್ರೂಪಲ್ಲಿ KEA ಕಡೆಯಿಂದ ಬರುವಂಥ ಕಂಪ್ಲೀಟ್ ಅಪ್ಡೇಟ್ಸ್ಗಳನ್ನು ಕೊಡ್ತೇವೆ. ನೀವು ಫರ್ದರ್ ಪ್ರೊಸೆಸ್ ನಿಮ್ಗೆ ಏನು ಮಾಡಬೇಕು ಅದ್ರ ಬಗ್ಗೆ ಹೇಳ್ತೇವೆ. ಅದಾದ ನಂತರ ನಿಮಗೆ ಒಂದು ಟೈಮ್ ಸ್ಲಾಟನ್ನು ಕೊಟ್ಟು ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ ಕಾಲೇಜನ್ನು ಯಾವ ಆರ್ಡ್ರಲ್ಲಿರಬೇಕು, ಯಾವ ಬ್ರಾಂಚನ್ನು ಯಾವ ಆರ್ಡ್ರಲ್ಲಿ ಇಡಬೇಕು, ಅದೆಲ್ಲದನ್ನು ಕೂಡ ಗೈಡ್ ಮಾಡ್ತೇವೆ. ದೆನ್ ನಿಮ್ಮ ಆಪ್ಷನ್ ಎಂಟ್ರಿ ನಡೀತದೆ. ಆಪ್ಷನ್ ಎಂಟ್ರಿ ಟೈಮಲ್ಲಿ ಏನೇ ಡೌಟ್ಸ್ಗಳಿದ್ದು ನಮಗೆ ಕಾಲ್ ಮಾಡ್ಬೋದು. ಮತ್ತು ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಅನ್ನೋದೊಂದು ಡೆಮೋ ವೀಡಿಯೋವನ್ನು ಕೂಡ ನಾವು ಸೆಂಡ್ ಮಾಡ್ತೇವೆ. ಅದ್ರ ಜೊತೆ ನಿಮಗೆ ಕಾಲೇಜ್ ಸೆಲೆಕ್ಷನ್ ಆದ ನಂತರ ಯಾವ ಚಾಯ್ಸನ್ನು ಮಾಡಬೇಕು, ಮುಂದಿನ ರೌಂಡಿಗೆ ಹೋಗಬೇಕಾ ಬೇಡವಾ, ಅದೆಲ್ಲದನ್ನು ನಾವೇ ಗೈಡ್ ಮಾಡ್ತೇವೆ. ದೆನ್ ಒನ್ಸ್ ಆಫ್ಟರ್ ಜಾಯ್ನಿಂಗ್ ದ ಕಾಲೇಜು, ಆ ಕಾಲೇಜಲ್ಲಿ ಫೀಸ್ ಎಷ್ಟು, ಯಾವ್ಯಾವ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು, ಕಂಪ್ಲೀಟ್ ಅಂದರೆ ಟಿಲ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗುವವರೆಗೂ ಕೂಡ ನಮ್ಮದು ಎಂಡ್ ಟು ಎಂಡ್ ಇದಿರುತ್ತೆ, ಗೈಡೆನ್ಸ್ ಇರುತ್ತೆ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ದವ್ರು ಆದಷ್ಟು ಬೇಗ ಜಾಯ್ನ್ ಆಗಿ, ಆಯಿತಾ. ಈಗ ಸ್ಟೂಡೆಂಟ್ಸು, ಈಗ ನಾನು ಫಸ್ಟ್ ಹೇಳ್ತಾ ಇರೋದು, ನನ್ನ ಫಸ್ಟ್ ಇದು ಬ್ರ್ಯಾಂಚ್ ಅನ್ನೋದು ರಿಯಲಿ ಮ್ಯಾಟರ್ ಆಗುತ್ತೆ ಕೇಳಿದರೆ, ಸಮ್ಟೈಮ್ಸ್ ಎಸ್, ಸಮ್ಟೈಮ್ಸ್ ನೋ. ನಾನು ಎಲ್ಲದಕ್ಕೂ ಇದು ಕಂಪ್ಲೀಟಾಗಿ ಡೈರೆಕ್ಟಾಗಿ ಹೋಗಿ ನೋ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆಯಿತಾ. ಸೊ ಈಗ ಟಾಪ್ ಕಾಲೇಜಸಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಸ್ಟೂಡೆಂಟ್ಸು, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಅದರ್ ದೆನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಬ್ರಾಂಚಸ್, ಅಂದರೆ ಅದರ್ ದೆನ್, ಈಗ ಕಂಪ್ಯೂಟರ್ ಸೈನ್ಸಲ್ಲಿ ನಿಮ್ಗೆ ಗೊತ್ತಿದೆ, ಕಂಪ್ಯೂಟರ್ ಸೈನ್ಸು ಅಂದರೆ ಕಂಪ್ಯೂಟರ್ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ವಿತ್ AIML ಇದೆ, ದೆನ್ ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ಇದೆ, ದೆನ್ ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ ಇದೆ, ದೆನ್ IoT, ಬ್ಲಾಕ್ ಚೈನ್ ಟೆಕ್ನಾಲಜಿ, ದೆನ್ ಸೈಬರ್ ಸೆಕ್ಯೂರಿಟಿ ಇದೆ, CYCS ಸಿಂಗಲ್ ಆಗಿ. ಅದಾದ ನಂತರ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಇದೆ. ಕೆಲವೊಂದು ಕಾಲೇಜಲ್ಲಿ ಇದು ಬಿಟ್ಟು ಮತ್ತೂ ಇದೆ, ತುಂಬ ಇದೆ, ಆಯಿತಾ. ಸೊ ಇದು ನಾನು ಮೇಜರಾಗಿ ತೊಗೊಳ್ತಾ ಇರೋದು, ಆಯಿತಾ. ಸೊ ಫುಲ್ ಸ್ಟ್ಯಾಕ್ ಡೆವಲಪರ್ ಅಂತ ಕೆಲವೊಂದು ಕಾಲೇಜಲ್ಲಿದೆ, ವೆಬ್ ಡೆವಲಪ್ಮೆಂಟ್ ಅಂತಿದೆ ಯೂನಿವರ್ಸಿಟಿಯಲ್ಲಿ. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ 8 to 10 ಬ್ರಾಂಚಸ್ ಇದೆ. ಇದು ಬಿಟ್ಟು ಬೇರೆ ಬ್ರಾಂಚಸ್ಗಳಿಗೆ ನಿಮಗೆ ಪ್ಲೇಸ್ಮೆಂಟ್ಸ್ ಇಲ್ವಾ? ಇದೆ ಸ್ಟೂಡೆಂಟ್ಸ್. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ನೆಕ್ಸ್ಟ್ ನೀವು ಹೋಗ್ತೀರಾ EC. ಓಕೆ, EC ಈಸ್ ಒನ್ ಆಫ್ ದ ಬೆಸ್ಟ್ ಬ್ರಾಂಚು, ಒಳ್ಳೆ ಬ್ರಾಂಚು, ಬಟ್ ಸ್ವಲ್ಪ ಟಫೆಸ್ಟ್ ಬ್ರಾಂಚ್. ಕಂಪ್ಯೂಟರ್ ಸೈನ್ಸಿಗೆ ನೀವು ಸ್ವಲ್ಪ ಹೋಲಿಸ್ಕೊಳ್ಳಿಕ್ಕೆ ಹೋದರೆ EC ಈಸ್ ಒನ್ ಆಫ್ ದ ಟಫೆಸ್ಟ್ ಬ್ರಾಂಚ್ ಇನ್ ಇಂಜಿನಿಯರಿಂಗ್, ಆಯಿತಾ. ಇದು EC ಮತ್ತು EEE ಹಾಗೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅದು ಕೂಡ ಇದೆ. ನೀವು ನೋಡಿ ಟಾಪ್ 20 ಕಾಲೇಜಸ್ಗಳಲ್ಲಿ ನೋಡಿ, ಅಲ್ಲೂ ಕೂಡ ಪ್ಲೇಸ್ಮೆಂಟ್ಸ್ ಇದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಒಳ್ಳೆ ಪ್ಲೇಸ್ಮೆಂಟ್ ಇದೆ, ಬಿಡಿ. EEEಗೂ ಪ್ಲೇಸ್ಮೆಂಟ್ ಇದೆ, ಅದು ಕೋರ್ ಕಂಪನೀಸ್ಗಳಲ್ಲೂ ಪ್ಲೇಸ್ಮೆಂಟ್ ಆಗುತ್ತೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನಲ್ಲೂ ಹೈಯೆಸ್ಟ್ ಪ್ಯಾಕೇಜು 20-25 ಲ್ಯಾಕ್ಸಲ್ಲಿ ಆಗಿದ್ದಿದೆ. ಆವ್ರೇಜ್ ಪ್ಯಾಕೇಜು 6-7-8 ಆಗಿದೆ, ಟೆಲಿಕಮ್ಯುನಿಕೇಷನಲ್ಲಿ ಆಗಿದೆ, ಆಯಿತಾ. ಬಯೋಟೆಕ್ನಾಲಜಿಗೂ ಪ್ಲೇಸ್ಮೆಂಟ್ ಇದೆ, ಕೆಮಿಕಲ್ ಇಂಜಿನಿಯರಿಂಗೂ ಪ್ಲೇಸ್ಮೆಂಟ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗೂ ಪ್ಲೇಸ್ಮೆಂಟ್ ಇದೆ ಟಾಪ್ ಕಾಲೇಜಸ್ಸಲ್ಲಿ. ಸಿವಿಲ್ ಇಂಜಿನಿಯರಿಂಗ್ಗೆ ಕಡಿಮೆ ಇದೆ ಸ್ಟೂಡೆಂಟ್ಸ್, ಸಿವಿಲ್ ಇಂಜಿನಿಯರಿಂಗ್ ಇರುತ್ತೆ ಅಂತ ನಾನು ಹೇಳೋದಿಲ್ಲ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೀವು ಬೇರೆ ಕಾಲೇಜಿಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ ಟಾಪ್ 20 ಕಾಲೇಜಸ್ಸಲ್ಲಿ ಇದಕ್ಕೆಲ್ಲದಕ್ಕೂ ಪ್ಲೇಸ್ಮೆಂಟ್ಸ್ಗಳಿದೆ, ಆಯಿತಾ. ಪ್ಲೇಸ್ಮೆಂಟ್ಸ್ಗಳು ಇಲ್ಲ ಅಂತಲ್ಲ, ಕಂಪ್ಯಾರಿಟಿವ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಬ್ರಾಂಚಸ್ಸಿಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ ಇದರ ಪ್ಲೇಸ್ಮೆಂಟ್ಗಳು ಸ್ವಲ್ಪ ಕಡಿಮೆ, ಆಯಿತಾ. ಮತ್ತೇನಾಗುತ್ತೆ ಅಂತ ಕೇಳಿದರೆ, ಕಾಲೇಜಸ್ಸಿಗೆ ಯಾವ IT ಬ್ರಾಂಚಸ್ಗಳು ಬರುತ್ತೆ, IT ಕಂಪನೀಸ್ಗಳು ಬರುತ್ತೆ, ಅವರು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಸಿಗೆ ಅಲೋ ಮಾಡ್ತಾರೆ, ಆಯಿತಾ. ಸರ್ಕ್ಯೂಟ್ ಬ್ರಾಂಚ್ಗಳಿಗೆ ಅಲೋ ಮಾಡೋದಿಲ್ಲ. ಲೈಕ್ ಈ ಬ್ರಾಂಚಸ್ಗಳಿಗೆ ಕೆಲವೊಂದು ಟೈಮ್ EEEಗೆ ಅಲೋ ಮಾಡ್ತಾರೆ IT ಅವರು, ಕೆಲವರು ಮಾಡೋದಿಲ್ಲ. ಆವಾಗ ನಿಮಗೆ ಇಲ್ಲಿ ಇದು ಯಾವ ಬ್ರಾಂಚ್ ಅವರಿಗೂ MNC ಕಂಪನಿ ಅಥವಾ IT ಕಂಪನೀಸಿಗೆ ನೀವು ಕೂತ್ಕೊಳ್ಳುವಂಥ ಎಲಿಜಿಬಿಲಿಟಿ ಇರೋದಿಲ್ಲ. ಆವಾಗ ಆಪರ್ಚುನಿಟಿ ಕಡಿಮೆ ಆಗುತ್ತೆ. ಬಟ್ ಈ ಕೋರ್ ಕಂಪನೀಸ್ಗಳು ಬಂದೇ ಬರುತ್ತೆ. ನಿಮಗೀಗ ಇನ್ ಕೇಸ್ ಬಯೋಟೆಕ್ನಾಲಜಿಯಲ್ಲಿ ಇಂಟ್ರೆಸ್ಟ್ ಇದೆಯಾ ಅಥವಾ ಕೆಮಿಕಲಲ್ಲಿ ಇಂಟ್ರೆಸ್ಟ್ ಇದೆಯಾ, ಹೋಗಿ ಟಾಪ್ ಕಾಲೇಜಲ್ಲಿ ಸಿಗುತ್ತಾ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾನು ಹೇಳ್ತಾ ಇರೋದು. ಅಲ್ಲೂ ಪ್ಲೇಸ್ಮೆಂಟ್ ಇದೆ, ಅರೌಂಡ್ 70-80% ಪ್ಲೇಸ್ಮೆಂಟ್ ಆಗೇ ಆಗುತ್ತೆ. ಬರುವಂಥ ಕೋರ್ ಕಂಪನೀಸ್ಗಳನ್ನ ಇಂಟ್ರೆಸ್ಟೆಡ್ ಇದ್ದರೆ ನೀವು 100% ಮಾಡ್ತೀರಾ.
ಯಾವ್ದು ಕೆಮಿಕಲ್ ರಿಲೇಟೆಡ್ ಕಂಪನೀಸ್ಗಳು ಬರುತ್ತೆ ಅದನ್ನು ಕ್ರ್ಯಾಕ್ ಮಾಡಿ, ಅಷ್ಟೇ ಸಿಂಪಲ್. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಇದಂತಿಲ್ಲ, ಬಟ್ ಕಂಪ್ಯಾರಿಟಿವ್ ಇದಕ್ಕೆ ಸ್ವಲ್ಪ ಜಾಸ್ತಿ. ಆ್ಯಂಡ್ ಪ್ಯಾಕೇಜ್ ವೈಸಲ್ಲೂ ಕಂಪೇರ್ ಮಾಡಲಿಕ್ಕೆ ಹೋದರೆ IT ಸ್ವಲ್ಪ ಅಂದರೆ ಈ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ರಿಲೇಟೆಡ್ ಬ್ರಾಂಚಸಲ್ಲಿ ಜಾಸ್ತಿ ಪ್ಯಾಕೇಜ್ಗಳಿರುತ್ತೆ, ಇದರಲ್ಲಿ ಪ್ಯಾಕೇಜ್ಗಳು ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲಿ ಅಪ್ ಟು 60 lakhsವರೆಗೆ ಹೋಗ್ಬೋದು ಟಾಪ್ ಕಾಲೇಜಸಲ್ಲಿ, ಅಥವಾ 30-40 lakhsಗೆ ಹೋಗ್ಬೋದು. ಇದೆಲ್ಲ 30-40 lakhsಗೆ ಹೋಗ್ಬೋದು, ಒಬ್ಬರು ಇಬ್ಬರು ಆ ಥರ. ಬಟ್ ಇದರಲ್ಲಿ 20-30-40 lakhsಲ್ಲೇ ಇರುತ್ತೆ. ಆಯಿತಾ? ಇನ್ನೊಂದು ನಾನು ಹೇಳ್ತೇನೆ ಸ್ಟೂಡೆಂಟ್ಸು, ನೀವು ಆಫ್ ಕ್ಯಾಂಪಸ್ ಡ್ರೈವ್ ನಾನು ನಿನ್ನೆ ನೋಡಿದ್ದೆ. ನಾನು ನಿಮಗೆ ಇದೇ ಹೇಳ್ದಿಲ್ಲ, ನೀವು ನಮ್ಮ ಇದಕ್ಕೆ ಜಾಯ್ನ್ ಆದರೆ, ಯಾವುದಕ್ಕೆ ಕೌನ್ಸಿಲಿಂಗಿಗೆ ಜಾಯ್ನ್ ಆದರೆ, ನಾಟ್ ಓನ್ಲಿ ಫಾರ್ ಕೌನ್ಸಿಲಿಂಗ್, ನಿಮ್ಮ ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ನಿಮ್ಗೆ ಯಾವ್ದು ಎಲೆಕ್ಟಿವ್ ತೊಗೊಳ್ಬೇಕು, ಅದು ಫ್ಯೂಚರ್ ಏನು ಅದ್ರ ಬಗ್ಗೆಯೂ ಗೈಡ್ ಮಾಡ್ತೇನೆ. ಅದಾದ ನಂತರ ನಿಮಗೆ ಆನ್ ಕ್ಯಾಂಪಸ್ ಬಿಟ್ಟು ಆಫ್ ಕ್ಯಾಂಪಸ್, ನಿನ್ನೆ ನಾನು ನೋಡಿದ್ದೆ ಮೀಶೋ ಎಷ್ಟು ಗೊತ್ತುಂಟ, ಫ್ರೆಷರ್ಸಿಗೆ 50 LPA ಪ್ಯಾಕೇಜನ್ನು ಆಫರ್ ಮಾಡ್ತಾ ಇದ್ದಾರೆ. ಇಟ್ ಡಸಂಟ್ ಮ್ಯಾಟರ್ಸ್, ನೀವು RVL ಓದ್ತಾ ಇದ್ದಾರೆ, IIT ಓದ್ತಾ ಇದ್ದಾರೆ, NIT ಓದ್ತಾ ಇದ್ದಾರೆ, ಇಲ್ಲ ಆಫ್ ಕ್ಯಾಂಪಸ್ ಡ್ರೈವ್ ಇದು 50 LPA. ಯಾವ್ದು ಗೊತ್ತುಂಟ? ಡಾಟಾ ಸೈಂಟಿಸ್ಟ್. ಅರ್ಥ ಆಯ್ತಾ? ಅಲ್ಟಿಮೇಟಾಗಿ ಅವ್ರಿಗೆ ಬೇಕಾಗಿರೋದು ಏನು ಹೇಳಿ? ನಿಮ್ಮ ನಾಲೆಜ್ ಅಷ್ಟೇ. ಅವ್ರಿಗೆ ನೀವು ಯಾವ ಕಾಲೇಜ್ ಓದು ಬೇಕಾಗಿಲ್ಲ. ಮೀಶೋ ಇಟ್ ಈಸ್ ಆಫ್ ಕ್ಯಾಂಪಸ್ ಡ್ರೈವ್. ಇಂಥ ಆಫ್ ಕ್ಯಾಂಪಸ್ ಡ್ರೈವ್ಗಳನ್ನು ನೀವು ಹೇಗೆ ಅಪ್ಲೈ ಮಾಡಬೇಕು ಅದೆಲ್ಲ ಲಿಂಕ್ಗಳನ್ನು ಕೂಡ ನಾನು ಶೇರ್ ಮಾಡ್ತೇನೆ, ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಇನ್ನು ನೋಡಿದ್ದೇನೆ ನಿಮ್ಮ ಕಾಲೇಜಲ್ಲಿ ಆಗಿಲ್ಲ, ಆಫ್ ಕ್ಯಾಂಪಸ್ ಮಾಡ್ಕೊಳ್ಳಿ. ಅಂದರೆ ನಾನು ಹೇಳ್ತಾ ಇಲ್ಲ ಆನ್ ಕ್ಯಾಂಪಸ್ ಆದರೆ ಒಳ್ಳೆಯದು, ಆಗಲಿಲ್ವ ಇನ್ ಕೇಸ್ ಕಾಲೇಜಲ್ಲಿ ಆಗ್ತಾ ಇರುವಾಗಲೇ ನೀವು ಆಫ್ ಕ್ಯಾಂಪಸಲ್ಲಿ ಮಾಡ್ಕೊಳ್ಳಿ. ಈಗ ಫಸ್ಟ್ ಇಯರಲ್ಲಿ ನೀವು ಏನು ಮಾಡಬೇಕು ಗೊತ್ತುಂಟು, ಇಂಜಿನಿಯರಿಂಗ್ ಜಾಯ್ನ್ ಆದ ನಂತರ ಜಸ್ಟ್ ಇಂಜಿನಿಯರಿಂಗ್ಗೆ ಸೆಟ್ ಆಗಬೇಕು. ಸೆಕೆಂಡ್ ಇಯರಿಂದ ಒಂದೊಂದೇ ಸ್ಕಿಲ್ಸನ್ನು ಡೆವಲಪ್ ಮಾಡ್ತಾ ಬರಬೇಕು. ಸೆಕೆಂಡ್ ಇಯರಿಂದ ಫಸ್ಟ್ ಇಯರಿಗೆ ಅವ್ರು ಕಾಲ್ ಮಾಡಿದ್ರು, ಸರ್ ಇವ್ರು ಕಾಲ್ ಮಾಡಿದ್ರು, ನಾನು ಸೇರ್ಕೊಳ್ತೇನೆ, ಬೇಡ. ಫಸ್ಟ್ ಇಯರ್ ನೀವು ಸ್ವಲ್ಪ ಇಂಜಿನಿಯರಿಂಗಿಗೆ ಸೆಟ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಇಂಜಿನಿಯರಿಂಗ್ಗೆ ಬೇರೆ, PUCನೇ ಬೇರೆ. ಸೊ ಇಂಜಿನಿಯರಿಂಗಲ್ಲಿ ಏನು ಬರುತ್ತೆ, ಸಬ್ಜೆಕ್ಟ್ ಹೇಗಿರುತ್ತೆ, ಸೆಮ್ ಇರುತ್ತೆ, ಅದೆಲ್ಲದನ್ನು ಸೆಟ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಸೆಟ್ ಆಗಿ ಅದಾದ ನಂತರ ಸೆಕೆಂಡ್ ಇಯರಿಂದ ಒಂದೊಂದೇ ಕೋರ್ಸನ್ನು ಮಾಡ್ಕೊಂಡು ಬನ್ನಿ. ನೀವು ಮೈಟ್ ಬಿ ಫ್ರಮ್ ನಾನ್ IT ಬ್ಯಾಕ್ಗ್ರೌಂಡ್ ಆಗಿರಲಿ, ನೀವು ಟ್ರಿಪಲ್ E ಆಗಿರಲಿ, ET ಆಗಿರಲಿ, BT ಆಗಿರಲಿ, ಪ್ಯಾರಲಲಿ ಪ್ರೋಗ್ರಾಮಿಂಗ್ ನಾಲೆಜ್ ಲ್ಯಾಂಗ್ವೇಜನ್ನು ಕಲ್ತ್ಕೊಳ್ಳಿ, ಡೇಟಾ ಸೈನ್ಸ್ ಕೋರ್ಸ್ ಮಾಡ್ಕೊಳ್ಳಿ, ಅಥವಾ AML ಕೋರ್ಸ್ ಮಾಡ್ಕೊಳ್ಳಿ. ಅವ್ರಿಗೆ ಬೇಕಾಗಿರೋದು ಸ್ಕಿಲ್ಸ್, ನಿಮ್ಮ ಬ್ರ್ಯಾಂಚ್ ಅವ್ರಿಗೆ ಬೇಡ, ಅವ್ರಿಗೆ ಬೇಕಾಗಿರುವಂಥ ಕೆಲಸ ಮಾಡುವಂಥ ಸ್ಕಿಲ್ಡ್ ಈ ಪರ್ಸನ್ ಇದ್ದರೆ ಅವ್ರು ಹೈಯರ್ ಮಾಡ್ಕೊಳ್ತಾರೆ. ದಟ್ಸ್ ಇಟ್. ಸೊ ಅದಕ್ಕೋಸ್ಕರ ಇದನ್ನು ಕಲ್ತ್ಕೊಳ್ಳಿ. ಡೇಟಾ ಸೈಂಟಿಸ್ಟ್ ತೊಗೊಳ್ಬೋದು, ಡೇಟಾ ಸೈನ್ಸ್ ಆಗಿ ಹೋಗ್ಬೋದು, AML ಆಗಿರ್ಬೋದು, ಬ್ಲಾಕ್ ಚೈನ್ ಟೆಕ್ನಾಲಜಿಗೆ ಹೋಗ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಹೋಗ್ಬೋದು. ದೇರ್ ಆರ್ ಹೆಲ್ ಲಾಟ್ ಆಫ್ ಅಪರ್ಚುನಿಟೀಸ್. ಅದನ್ನು ಮಾಡ್ಕೊಳ್ಳಿ. ಆಯಿತಾ? ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್. ಬಟ್ ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಕಂಪ್ಯಾರಿಟಿವ್ಲಿ ಇಷ್ಟು ಪ್ಯಾಕೇಜ್ಗಳಿಲ್ಲ. ಆಯಿತಾ? ಅಂದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ನೀವು ಕಂಪೇರ್ ಮಾಡಲಿಕ್ಕೆ ಹೋದರೆ ಅಷ್ಟು ಪ್ಯಾಕೇಜ್ಗಳನ್ನು ಈ ಬ್ರಾಂಚಲ್ಲಿ ಕೊಡೋದಿಲ್ಲ. ಬಟ್ ಪ್ಲೇಸ್ಮೆಂಟ್ಸ್ಗಳಿದೆ, ಟಾಪ್ 20-25 ಕಾಲೇಜಸಲ್ಲಿ ಪ್ಲೇಸ್ಮೆಂಟ್ಸ್ಗಳಿದೆ. ಆನ್ ಕ್ಯಾಂಪಸ್ ಆಗೋದಿಲ್ವಾ? ಈ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇದನ್ನು ಮಾಡ್ಕೊಳ್ಳಿ, ಸ್ಕಿಲ್ಸನ್ನು ಔಟ್ಸೈಡ್ ಕಲ್ತ್ಕೊಳ್ಳಿ. ಒಳ್ಳೆ ಕಡೆಯಿಂದ NPTEL ಮಾಡಿ, ಅಥವಾ ಗೂಗಲ್ ಅವರು ಸರ್ಟಿಫಿಕೇಷನ್ ಮಾಡಿದ್ರೆ ಅದರಿಂದ ಮಾಡಿ, Udemy ಅವ್ರು ಕೊಟ್ಟರೆ ಅದರಿಂದ ಮಾಡಿ. ಅದೆಲ್ಲ ನಿಮ್ಮ ಆ್ಯಡೆಡ್ ಅಡ್ವಾಂಟೇಜು. ಅದರಿಂದ ಮಾಡ್ಕೊಂಡು ರೆಸ್ಯೂಮಿಗೆ ಆ್ಯಡ್ ಮಾಡಿ ಯು ಕ್ಯಾನ್ ಗೆಟ್ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಲ್ಲ, ಅದನ್ನು ಮಾಡ್ಬೋದು. ಮತ್ತು ಎಲ್ಲ ಕಾಲೇಜಲ್ಲೂ ಪ್ಲೇಸ್ಮೆಂಟ್ಸ್ ಇದೆ ಸ್ಟೂಡೆಂಟ್ಸ್. ನೀವೀಗ ಟಾಪ್ 25 ಇದ್ದವ್ರು ಮಾತ್ರ ಜಾಬ್ ಆಗುತ್ತಾ? ಟಾಪ್ 25ವರೆಗೆ ನಾನು ಹೇಳೋದು, ಈಗ ಟಾಪ್ 20 ಕಾಲೇಜ್ವರೆಗೆ ಒಂದು 80-90% ಪ್ಲೇಸ್ಮೆಂಟ್ ಇದೆ ಅಂತ ಅಂದ್ಕೊಳ್ಳೋಣ. ಆಯಿತಾ? ಇಲ್ಲಿ ಟಾಪ್ 20ಇಂದ 30 ಕಾಲೇಜಸ್ ಇದೆಯಲ್ಲ, ಇಲ್ಲೊಂದು 70-80% ಪ್ಲೇಸ್ಮೆಂಟ್ ಆಗುತ್ತೆ. ಯಾರಿಗೆ? ಎಲಿಜಿಬಲ್ ಕ್ಯಾಂಡಿಡೇಟಿಗೆ. ಟಾಪ್ 30ಇಂದ 50ಗೆ ಒಂದು 60% ಆದ ಪ್ಲೇಸ್ಮೆಂಟ್ ಆಗುತ್ತೆ. ಬಟ್ ಯು ಶುಡ್ ಬಿ ಎಲಿಜಿಬಲ್. ನೆನಪಿಟ್ಕೊಳ್ಳಿ, ಕೆಲವೊಂದು ಕಾಲೇಜಲ್ಲಿ ಬರ್ತಾರೆ 15 lakhs ಪ್ಯಾಕೇಜ್ ಅವ್ರು ಬರ್ತಾರೆ, 20 lakhs ಪ್ಯಾಕೇಜ್ ಅವ್ರು ಬರ್ತಾರೆ. ಬಟ್ ಅದಕ್ಕೆ ಸರಿಯಾದಂಥ ಇದಿದ್ರೆ, ನಿಮ್ಮ ಹತ್ರ ಆ ಎಲಿಜಿಬಿಲಿಟಿ ಇದ್ದರೆ ಅಥವಾ ಆ ಸ್ಕಿಲ್ಸ್ ಇದ್ದರೆ, ನಿಮ್ಮ ಪಕ್ಕ ಇದು ಮಾಡ್ತಾರೆ. ಸೊ ನಾನು ಹೇಳೋದು ಅಲ್ಟಿಮೇಟಾಗಿ ಇದರಲ್ಲಿ ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ಬ್ರ್ಯಾಂಚ್ ಮ್ಯಾಟ್ರ್ ಆಗುತ್ತೆ. ಬ್ರ್ಯಾಂಚ್ಗಿಂತ ತುಂಬ ಮ್ಯಾಟ್ರ್ ಆಗೋದು ನಿಮ್ಮ ಸ್ಕಿಲ್ಸ್. ನೀವು ನಾನ್ IT ಬ್ರ್ಯಾಂಚಿಂದ ಬಂದರೂ ಕೂಡ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಕಾಲೇಜಲ್ಲಿ ಕ್ಯಾಂಪಸ್ಸಿಗೆ ಬಂದಾಗ ನಿಮ್ಮ ಬ್ರ್ಯಾಂಚಿನವ್ರು ಅಲೋ ಮಾಡಿದರೆ ಯು ಕ್ಯಾನ್ ಶೋ ಯುವರ್ ಸ್ಕಿಲ್ಸ್ ಅಲ್ಲ. ಮಾಡೋದಿಲ್ವಾ? ಆಫ್ ಕ್ಯಾಂಪಸ್ ಎಷ್ಟು ಇದು ಬರುತ್ತೆ ಅಪ್ಲೈ ಮಾಡಿ ತಗೊಳ್ಳಿ ಅಷ್ಟೇ. ಅಥವಾ ನೀವು ಇದರಲ್ಲೇ ಕೋರಲ್ಲಿ ಹೋಗಬೇಕಾ, ಕೋರ್ ಕಂಪನೀಸ್ ಎಷ್ಟು ಬರುತ್ತೆ ಅದಕ್ಕೆ ನಿಮ್ಮದು 100% ಕೊಡಿ. ಅರ್ಥ ಆಯ್ತಾ? ಅಲ್ಟಿಮೇಟಾಗಿ ಮ್ಯಾಟರ್ ಆಗೋದು ನಿಮ್ಮ ನಾಲೆಜ್, ನಿಮ್ಮ ಸ್ಕಿಲ್ಸ್, ನಿಮ್ಮ ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ ಅಷ್ಟೇ. ಅರ್ಥ ಆಯ್ತಾ? ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ, ಇಲ್ಲ ಸರ್ ನಾನು ಕಂಪ್ಯೂಟರ್ ಸೈನ್ಸಿಗೆ ಹೋಗ್ತೇನೆ ಅಂತಂದರೆ ಹೋಗಿ. EC ಹೋಗ್ತೀರಾ? EC ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಬ್ರಾಂಚು. ಇಲ್ಲ ಸರ್ ನಂಗೆ ಮೆಕ್ಯಾನಿಕಲ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ಮೆಕ್ಯಾನಿಕಲ್ ಕಂಪನೀಸ್ಗಳು ಬರುತ್ತೆ ಸ್ಟೂಡೆಂಟ್ಸು, ಬಟ್ ಪ್ಯಾಕೇಜನ್ನು ಹೈ ಕೊಡೋದಿಲ್ಲ. ಕಂಪ್ಯೂಟರ್ ಸೈನ್ಸ್ ಅಥವಾ IT ಕಂಪನೀಸ್ಗಳು ಕೊಡ್ತಾರೆ ನೋಡಿ, ಆ ಲೆವೆಲಲ್ಲಿ ಕೊಡೋದಿಲ್ಲ, ಬಟ್ ಕೊಡ್ತಾರೆ. ಮೆಕ್ಯಾನಿಕಲ್ ಅವ್ರು ಬರ್ತಾರೆ, EEE ಅವ್ರು ಬರ್ತಾರೆ, ET ಅವ್ರು ಬರ್ತಾರೆ ಕಾಲೇಜಸ್ಗೆ. ಎಷ್ಟು ಬರುತ್ತೆ ಅದರಲ್ಲಿ ಬೆಸ್ಟ್ ಕೊಟ್ಟು ಬಿ ದ ಬೆಸ್ಟ್ ಅಷ್ಟೇ. ಓಕೆ? ಸೊ ನಿಮಗೆ ನಾನು ಅಲ್ಟಿಮೇಟಾಗಿ ಹೇಳೋದು, ಕಂಪ್ಯೂಟರ್ ಸೈನ್ಸಿಗೆ ಹೋಗಬೇಕು ಅಂತಿದ್ರೆ, ಇಫ್ ಯು ಆರ್ ರಿಯಲಿ ಪ್ಯಾಷನೇಟ್ ಅಬೌಟ್ ಕೋಡಿಂಗ್ ದೆನ್ ಓನ್ಲಿ ಗೋ. ನಿಮ್ಗೆ ರಿಯಲಿ ನಾನು ಮಾಡಬೇಕು, ನಾನು ಮಾಡ್ತೇನೆ, ಕೋಡಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ. ಓಕೆ? ಅದರ್ವೈಸ್ ನಿಮ್ಮ ಬೇರೆ ಬ್ರಾಂಚಲ್ಲಿ ಇಂಟ್ರೆಸ್ಟ್ ಇದೆಯಾ, ಹೋಗಿ ಪ್ಯಾರಲಲಿ ಕಂಪ್ಯೂಟರ್ ಸೈನ್ಸ್ ಇದನ್ನು ಮಾಡ್ಕೊಳ್ಳಿ, ಸರ್ಟಿಫಿಕೇಷನ್ ಕೋರ್ಸ್ ಮಾಡ್ಕೊಳ್ಳಿ. ದಟ್ಸ್ ಇಟ್ ಸ್ಟೂಡೆಂಟ್ಸ್. ನಾನು ಎಷ್ಟೋ ನನ್ನ ಕ್ಲಾಸ್ಮೇಟ್ಸ್ಗಳು, ನನ್ನ ಕ್ಲಾಸ್ಮೇಟ್ಸ್ ಅಂತ ಹೇಳಿದ್ರೆ ನನ್ನ ಬ್ಯಾಚ್ಮೇಟ್ಸ್ಗಳು, ದೇ ಆರ್ ಫ್ರಮ್ ಸಮ್ ಅದರ್ ಕಾಲೇಜ್, Tier 3 ಕಾಲೇಜ್ ಸ್ಟೂಡೆಂಟ್ಸು. ಅವರು Tier 2 ಅಲ್ಲ, Tier 3 ಕಾಲೇಜಸ್ಸಿಂದ ಬಂದಂಥವ್ರು. Tier 3 ಕಾಲೇಜಸ್ಸಿಂದ ಬಂದಂಥ
ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇಂಥ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಇವತ್ತು 20+ LPA ಇದು ಮಾಡ್ತಾರೆ ಇದ್ದಾರೆ. ಡೌನ್ ದ ಲೈನ್ 3 years ಎಕ್ಸ್ಪೀರಿಯನ್ಸ್ ಆಗಿದೆ ಅವರಿಗೆ. ದೇ ಆರ್ ಫ್ರಮ್ ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್. ಟಿಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮುಗಿಯೋವರೆಗೂ ಅವ್ರಿಗೆ ಕೋಡಿಂಗ್ನ ಗಂಧ ಗಾಳಿ ಗೊತ್ತಿರಲಿಲ್ಲ. ಇವತ್ತು 20+ LPA ಜಸ್ಟ್ ವಿತ್ 3 years ಆಫ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ತೋರಿಸ್ತೇನೆ. ಎಲ್ಲರೂ 20+ ಅಲ್ಲ, ಮಿನಿಮಮ್ ಎಲ್ಲರೂ 12+ LPA ಎಲ್ಲರೂ ಇದ್ದಾರೆ. ಅರ್ಥ ಆಯ್ತಾ? ಜಸ್ಟ್ ಫಾರ್ 3 years ಆಫ್ ಎಕ್ಸ್ಪೀರಿಯನ್ಸ್. ಇವೊಂದು ದೇ ಆರ್ ಫ್ರಮ್ ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್. ಇಟ್ ಡಸಂಟ್ ಮ್ಯಾಟರ್ಸ್. ಅಟ್ ದ ಎಂಡ್ ಆಫ್ ದ ಡೇ ಯುವರ್ ಸ್ಕಿಲ್ ಮ್ಯಾಟರ್ಸ್ ಅಷ್ಟೇ. ಕಂಪ್ನಿಯವರಿಗೆ ನೀವು ಸ್ಕಿಲ್ ಆಗಬೇಕು. ಒಂದು ಸಾಫ್ಟ್ವೇರ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತಾ, ನೀನು RV ಅವರ ಅಥವಾ ನೀವು IIT ಅವರ, ನೀವು NIT ಅವರ, ಡಸಂಟ್ ಮ್ಯಾಟರ್ಸ್. ಆ ಒಂದು ಇದಿರ್ಬೋದು, ಟ್ಯಾಗ್ಲೈನ್ ಇರ್ಬೋದು, ಅಥವಾ ಒಂದು ಫ್ಯಾನ್ಸಿ ವರ್ಡ್ ಅವ್ರನ್ನ ಫೆಸೈನೇಟ್ ಮಾಡ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಿಮ್ಮ ಸ್ಕಿಲ್ಸ್ ಅವ್ರಿಗೆ ಮ್ಯಾಟ್ರ್ ಆಗೋದು. ಅರ್ಥ ಆಯ್ತಾ? ಸೊ ಇದಿಷ್ಟು ಸ್ಟೂಡೆಂಟ್ಸು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ನಾನು ಮಾಡ್ತಾ ಇರೋ ಇದು ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಿಗಾದರೂ ನಮ್ಮ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ವಿತ್ ಟೆಕ್ನಿಕಲ್ ನಾಲೆಜನ್ನು ನಿಮಗೆ ಕೊಡೋ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಸುಮ್ಮನೆ ಸಿಂಪ್ಲಿ ನಿಮಗೆ ಕಟ್ ಆಫ್ ರ್ಯಾಂಕನ್ನು ಕೊಟ್ಕೊಂಡು ಅದನ್ನು ಎಂಟ್ರಿ ಮಾಡಿ ಅಂತ ಹೇಳೋದಿಲ್ಲ. ಕಂಪ್ಲೀಟ್ಲಿ ಟೆಕ್ನಿಕಲ್ ನಾಲೆಜ್. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ತುಂಬ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.